ಹಾಯ್ ಎಲ್ರಿಗೂ ನಮಸ್ಕಾರ. ನಂದು ಒಂದು ಒಲೆಯ ಕತೆ. ಹೊಸ ಮನೆಗೆ ಸೇರ್ಕೊಳ್ತಾ ಇದ್ದೀವಿ ಅಂತಂದು ಒಂದು ಪ್ರೆಸ್ಟೀಜ್ 4 ಬರ್ನರ್ ತೊಗೊಳ್ಳೋಣ ಅಂತಂದು ನಾವು ಪ್ರೆಸ್ಟೀಜ್ ಶಾಪ್ಗೆ ಹೋಗ್ಬಿಟ್ವಿ. ಅದು KRಪುರಂ ಹತ್ರ. ಅಲ್ಲಿ ಎಲ್ಲ ವೆರೈಟೀಸ್ ಇರೋವಂಥ ಮಿಕ್ಸರ್ಸು, ಕುಕ್ಕರ್ಸು ಆ್ಯಂಡ್ ಗ್ಯಾಸ್ ಸ್ಟವ್ ಎಲ್ಲ ನೋಡಿಕೊಂಡು ನನಗೆ 4 ಬರ್ನರ್ ಇದ್ದಿದ್ದು ಬೇಕಾಗಿತ್ತು. ಮಾರ್ನಿಂಗ್ ಮಕ್ಕಳಿಗೆಲ್ಲ ಯೂಸ್ ಮಾಡಬೇಕಲ್ಲ, ಎಲ್ಲ ಅಡುಗೆ ಮಾಡಬೇಕಂತಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಹಂಗಾಗಿ ಇದಕ್ಕೆ ಬಂದ್ವಿ. ಇಲ್ಲಿಂದ ನಾನು ತೋರಿಸ್ತಾ ಇದ್ದೆ ನನಗೆ 4 ಬರ್ನರ್. ಬಟ್ ಅದು ಕಾಜಿದ ಗ್ಲಾಸ್ ಇರೋ ಸಲುವಾಗಿ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು, ಕ್ಲೀನ್ ಮಾಡೋಕ್ಕೆ ನನ್ನಿಂದ ಆಗಲ್ಲ ಅಂತ. ಸೊ ನನಗೆ ಇದು ಸ್ಟೀಲ್ ಕಾಣಿಸ್ತಾ ಅಲ್ಲೊಬ್ಬರು ಬಂದಿದ್ದರು ಕಸ್ಟಮರು. ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳ್ತಾಯಿದ್ರು ಅವ್ರ ಹತ್ರ ಇದೆ, 15 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರಂತೆ. ಆ್ಯಂಡ್ ನಾನು ಇಲ್ಲಿ ರೂಮ್ ಫ್ರೆಶ್ನರು, ಸ್ಕಾಚು ಅದೆಲ್ಲ ಸ್ವಲ್ಪ ತೊಗೊಂಡ್ಬಿಟ್ಟು ಇಲ್ಲಿ ನಾವು ಬಿಲ್ ಮಾಡಿಕೊಂಡು ಪೇಮೆಂಟ್ ಮಾಡಿಸಿ ಗ್ಯಾಸನ್ನು ಪ್ಯಾಕಿಂಗ್ ಮಾಡ್ಕೊಂಡ್ವಿ. ಅದರಲ್ಲಿ ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾಯಿದ್ರು ನನಗೆ. ಅಲ್ಲಿಂದ ನಾವು ಇದನ್ನೆಲ್ಲ ತೊಗೊಂಡು ನಮ್ಮದು ಇವಾಗೇನು ಹೊಸ ರೆಂಟ್ ಮನೆ ತೊಗೊಂಡಿದ್ವಿ, ಅಲ್ಲಿ ಹೋಗಿ ಇಡಬೇಕು. ಇಲ್ಲಿ ವಾರಂಟಿ ಕಾರ್ಡ್ ಬರ್ಕೊಡ್ತಾಯಿದ್ವಿ. ನನಗಿಲ್ಲಿ ಮಿಕ್ಸರು ಮತ್ತು ಕುಕ್ಕರ್ ಎರಡೂ ಇಷ್ಟ ಆಯಿತು. ಅದನ್ನು ಕರೆದೇ ಮಾಡಬೇಕು ನೆಕ್ಸ್ಟ್ ಟೈಮ್ ಬಂದು. ನಾವಿವಾಗ ಇದನ್ನು ತೊಗೊಂಡು ರಿಟರ್ನ್ ನಾವು ಹೋಗ್ತಾಯಿದ್ದೀವಿ ಹೊಸ ಮನೆಗೆ. ಅಲ್ಲಿಂದ ಇದು ನಮ್ಮ ಅಪಾರ್ಟ್ಮೆಂಟು. ಇವಾಗ ನಾವು ಯಾವ್ದು ಹೊಸದಕ್ಕೆ ತೊಗೊಂಡಿದ್ದೀವಿ ಅದು. ಅಲ್ಲಿಂದ ಇದು ಹೀಗೆ ಸ್ಟ್ರೈಟ್ ಇಲ್ಲಿ ಸೆಕ್ಯೂರಿಟಿ ನಮ್ಮ ಓನರ್ಗೆ ಮಾತಾಡಬೇಕಾಗಿತ್ತು. ಅಲ್ಲಿಂದ ಈಗ ಇದು ಹೋಗ್ತಾ ಇದ್ದೀವಲ್ಲ, ಇದು ನಮ್ಮ ಎಂಟ್ರೆನ್ಸ್ ಇರುತ್ತೆ. ಬಾಲ್ಕನಿ ಬರುತ್ತೆ ಈ ಸೈಡಲ್ಲೆಲ್ಲ. ಹಿಂಗೆ ಸ್ಟ್ರೈಟ್ ಹೋಗಬೇಕು. ನಮ್ಮ ಮನೆ ಬರುತ್ತೆ. ಇದು ನಮ್ಮ ಮನೆ ಬರುತ್ತೆ. ನಾವು ಇಂತಿರೋದು ಫಸ್ಟ್ ಫ್ಲೋರಲ್ಲಿನೇ, ಗ್ರೌಂಡ್ ಫ್ಲೋರ್ ಅಂದ್ಕೊಳ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಇದು ಬಂದುಬಿಟ್ಟು ಒಂದು ಫ್ರಿಜ್ ಕೊಟ್ಟಿದ್ದಾರೆ. ನನ್ನ ಮಕ್ಕಳಂತೂ ಇಲ್ಲೇ ಬಂದಿರೋದು. ಇಲ್ಲಿಂದ ಸ್ಟ್ರೈಟ್ ನೋಡಿದ ತಕ್ಷಣ ಅದೇ ನಮ್ಮ ಮನೆ. ಅಲ್ಲಿ ಗ್ಯಾಸೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ನಾವು ಹೋಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಾವು ನಮ್ಮ ಹಳೆ ಮನೆಗೆ ಬಿಟ್ವಿ. ಇಲ್ಲಿ ಹೋಗೋ ಹೊತ್ತಿನಲ್ಲಿ ಸುಮಾರು ನಾಯಿಗಳೆಲ್ಲ ಜಗಳ ಆಡ್ತಾಯಿದ್ವು. ಅದೆಲ್ಲ ನೋಡ್ಬಿಟ್ಟು ನಮಗೆ ತುಂಬ ಭಯ ಕಾಲಿಗೆ ಬಂದು ಕಚ್ಚಿಬಿಡುತ್ತೋ ಅಂತ. ಇಲ್ಲಿ ಮುಂದೆ ವಿಡಿಯೋದಲ್ಲಿ ಕಾಣಿಸುತ್ತೆ ನಿಮಗೆ ನಾಯಿಗಳು ಬೈ ಮಾಡ್ಕೊಂಡಿರೋದು. ಇಲ್ಲಿ ನೋಡಿ ನಾಯಿಗಳು. ನನಗೆ ಭಯ ಕಾಲಿಗೆಲ್ಲಾದರೂ ಕಚ್ಚಿಬಿಟ್ಟವು ಅಂತ. ಅಲ್ಲಿಂದ ಕುಂಬಳಕಾಯಿ ಅದೆಲ್ಲ ತೊಗೊಳ್ಬೇಕು ಅಂತಂದು ನನ್ನ ಗಂಡ ಅಲ್ಲಿ ವೆಜಿಟೇಬಲ್ ಶಾಪ್ ಹತ್ರ ನಿಲ್ಸಿದ್ರು. ಇಲ್ಲಿ ತೊಗೊಂಡು ಹೂವು ಹುಡುಕ್ತಾಯಿದ್ವಿ, ಹೂವು ಸಿಗಲಿಲ್ಲ. ವೆಜಿಟೇಬಲ್ ಅದು ತೊಗೊಂಡು ನಮ್ಮ ಮನೆಗೆ ನಾವು ಹಳೆ ಮನೆ KRಪುರಂ ಕಾಲೋನಿಗೆ ಬಿಟ್ವಿ. ಇದು ನಮ್ಮ ಮನೆ. ಇಲ್ಲಿಂದ ನಾನು ಮೇಲೆ ಬಂದೆ. 3rd ಫ್ಲೋರ್ ಇರೋದು ನಮ್ಮ ಮನೆ. ಅಲ್ಲಿಂದ ಒಂದು ಕೃಷ್ಣನ ಫೋಟೋ ಕಾಣಿಸುತ್ತೆ. ಅದು ಒಂದು ಸುಮ್ಮನೆ ದೇವ್ರದಿರಲಿ ಅಂತ ಕ್ಯಾಪ್ಚರ್ ಮಾಡ್ಕೊಂಡೆ. ಮುಗೀತು. ಇಲ್ಲಿಗೆ ನಮ್ಮದು ಅಧ್ಯಾಯ.